ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ನಿಮ್ಮ ಕೂದಲು ಕೂಡ ಇಷ್ಟು ದೃಢವಾಗಿ ದಟ್ಟವಾಗಿ ಬೆಳೆಯಬೇಕಂತ ನೀವು ಕೂಡ ಆಸೆ ಪಡ್ತಾ ಇದ್ರೆ ಖಂಡಿತವಾಗಿ ಇವತ್ತಿನ ವಿಡಿಯೋ ನಿಮಗಾಗಿ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ರೇಷ್ಮೆ ಥರ ಎಷ್ಟು ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳೆಯುವಂಥ ಸಾಧ್ಯತೆ ಇದರಿಂದ ಯೂಸ್ ಆಗುತ್ತೆ. ಹಾಗಾದರೆ ಖಂಡಿತವಾಗಿ ಒಂದ್ಸತಿ ಟ್ರೈ ಮಾಡಿ, ನೋಡ್ತಾ ನೋಡ್ತಾ ನಿಮ್ಮ ಕೂದಲು ಕೂಡ ಉದ್ದ ಆಗ್ತಾ ಹೋದರೆ ನೀವು ಕೂಡ ಆಫ್ಟರ್ ಆ್ಯಂಡ್ ಬಿಗನ್ ರಿಸಲ್ಟ್ ಕೂಡ ನೋಡಿದ ಮೇಲೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ? ಇಷ್ಟು ದೃಢವಾಗಿ ಉದ್ದವಾಗಿ ನಿಮಗೂ ಕೂಡ ಕೂದಲು ಬೆಳಿಬೇಕಂತ ಆಸೆ ಪಡ್ತಾ ಇದ್ರೆ ಇದನ್ನೇ ನೀವು ಕೂಡ ಫಾಲೋ ಮಾಡಿಬಿಡಿ. ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತೀರಾ. ಅಷ್ಟು ಯೂಸ್ಫುಲ್ ಆಗುವಂಥ ಹೋಮ್ ಮೇಡ್ ರೆಮಿಡಿ ನೋಡಿ. ಹಾಗಾದರೆ ಆಫ್ಟರ್ ಆ್ಯಂಡ್ ಬಿಗನ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡಿ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ನಿಮಗೂ ಕೂಡ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೋಗಿ ನೋಡೋಣ. ಸ್ನೇಹಿತರೆ, ನಮ್ಮ ಕೂದಲು ತುಂಬಾ ನಾಜೂಕಾಗಿದೆ, ನಮ್ಮ ಕೂದಲು ಉದ್ದನೇ ಆಗ್ತಾ ಇಲ್ಲ ಅಂದರೆ ಇದನ್ನು ಫಾಲೋ ಮಾಡ್ತಾ ಹೋದರೆ ಸಾಕು, ನಿಮ್ಮ ಕೂದಲು ತುಂಬಾ ದೃಢವಾಗಿ ಗಟ್ಟಿಮುಟ್ಟಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ನಾವು ಇವಾಗ ತಗೊಳ್ತಾ ಇರೋದು ಮೆಂತ್ಯಕಾಳು ನಮ್ಮ ಬುಡದಿಂದ ಸ್ಟ್ರಾಂಗ್ನೆಸ್ ಜಾಸ್ತಿ ಮಾಡುತ್ತೆ. ನಮ್ಮ ಕೂದಲು ಕೂಡ ಬೇಗನೆ ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದನ್ನು ನಾವು ಯಾವ ರೀತಿಯಾಗಿ ರೆಮಿಡಿ ಯೂಸ್ ಮಾಡ್ತೀವಿ ಅದರ ಮುಖಾಂತರ ನಮ್ಮ ಕೂದಲು ಕೂಡ ಚೆನ್ನಾಗಿ ಉದ್ದವಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಇದನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ಇದನ್ನು ಹೋಮ್ ಮೇಡ್ ರೆಮಿಡಿ ಮಾಡಿ ಟ್ರೈ ಮಾಡ್ತಾ ಹೋಗಿ. ವಾರದ ಪೂರ್ತಿ ನಿಮ್ಮ ರಿಸಲ್ಟ್ ನೋಡ್ತಾ ನೋಡ್ತಾ ನೀವೇ ಕೂಡ ಶಾಕ್ ಆಗಿಬಿಡ್ತೀರಾ. ಹಾಗಾದರೆ ನೋಡಿ, ನಾನು ಇವಾಗ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಖಂಡಿತವಾಗಿ ಈ ಥರ ಪೂರ್ತಿಯಾಗಿ ಪ್ರಿಪ್ರೇಷನ್ ರೆಡಿ ಮಾಡಿಕೊಂಡು ಮಾಡ್ತಾ ಹೋದರೆ ಸಾಕು, 1 ತಿಂಗಳಲ್ಲಿ ನಿಮ್ಮ ಕೂದಲು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತ ನೋಡ್ಬೋದು. ಇವಾಗ ನೋಡಿ, ಮೆಂತ್ಯ ಕಾಳು ನಾವು ಸ್ವಲ್ಪ ಇದು ತೊಗೊಂಡಿದ್ದೀರವ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿದ್ವಿ ಅಂದರೆ ನಮಗೆ ಪವರ್ಫುಲ್ಲಾಗಿ ರೆಡಿ ಆಗುತ್ತೆ. ಹಾಗೆ ಕೂಡ ಮಾಡ್ಕೋಬೋದು. ನಮಗೆ ಪವರ್ಫುಲ್ಲಾಗಿ ರೆಡಿ ಮಾಡ್ಕೋಬೇಕಂದ್ರೆ ನಾವು ಮೆಂತ್ಯ ಕಾಳು ಸ್ವಲ್ಪ ಪುಡಿಯಾಗಿ ಮಾಡ್ಕೋಬೇಕು. ಅದರಿಂದ ನಮ್ಮ ಮೆಂತ್ಯ ಕಾಳು ಪುಡಿಯಾಗಿ ಮಾಡಿದ್ರೆ ನಮಗೆ ಹೋಮ್ ಮೇಡ್ ರೆಮಿಡಿ ತುಂಬಾ ಯೂಸ್ ಆಗುತ್ತೆ ಇದು. ಹಾಗಾಗಿ ಈ ಥರ ನಾನು ಮೆಂತ್ಯ ಕಾಳು ಸ್ವಲ್ಪನೇ ನೋಡಿ, ಒಂದರಲ್ಲಿ ಸ್ವಲ್ಪ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಕೂಡ ಸಣ್ಣ ಇಲ್ಲ, ಅಷ್ಟೇ ಮೀಡಿಯಮ್ ಆಗಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಪೌಡ್ರ್ ಆದಮೇಲೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾವು ಇದು ಎಷ್ಟು ನಮ್ಮ ತಲೆಗೆ ಯೂಸ್ ಮಾಡಬೇಕಂತ ಅಂದ್ಕೊಳ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಹಾಕಬೇಕು. ಆಲ್ಮೋಸ್ಟ್ ಒಂದು 3-4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಗೊಳ್ಳಿ. ನಮ್ಮ ಕೂದಲು ಎಷ್ಟು ದಟ್ಟವಾಗಿದೆಯಾ ಸ್ವಲ್ಪನೇ ಇದೆ ಅಂತ ನೋಡಿಕೊಂಡು ಇದನ್ನು ಎಣ್ಣೆ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ನೋಡಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಅದು ಏನಪ್ಪ ಅಂತ ನೋಡಿ ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ಕೂದಲು ಬಿಳಿ ಕೂದಲ ಸಮಸ್ಯೆ ಇದೆ, ಕಪ್ಪಾಗ್ತಾನೆ ಇಲ್ಲ ನನ್ನ ಕೂದಲು, ದಿನಕ್ಕೆ ವೇಗವಾಗಿ ಒಬ್ಬೊಬ್ಬರಿಗೆ ಜಾಸ್ತಿ ಬೇಗನೆ ಕೂದಲು ಕೂಡ ಬಿಳಿ ಕೂದಲ ಸಮಸ್ಯೆ ಬರುತ್ತೆ. ಅವರಿಗಾಗೂ ಕೂಡ ಇದನ್ನು ಯೂಸ್ ಮಾಡ್ತಾ ಹೋದರೆ ಬೇಗನೆ ನಮ್ಮ ಕೂದಲು ಕೂಡ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಬೋದು. ಅದೇನಪ್ಪ ಅಂದರೆ ನೋಡಿ, ಈರುಳ್ಳಿ ತೊಗೋಬೇಕು. ಈರುಳ್ಳಿ ಯಾವ ಈರುಳ್ಳಿ ಅಂದರೆ ಸ್ನೇಹಿತರೆ, ಕೆಂಪು ಈರುಳ್ಳಿ ತೊಗೊಂಡು ಕೆಂಪು ಈರುಳ್ಳಿ ಮೇಲಿರುವಂಥ ಸಪ್ಪೆ ಮಾತ್ರ ನಾವು ಯೂಸ್ ಮಾಡಬೇಕು. ನೋಡಿ, ಈ ಥರ ನಾನು ಸಪ್ಪೆ ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ಎಷ್ಟು ಪವರ್ ಇರುತ್ತಲ್ವ, ಆ ಸಪ್ಪೆಯಲ್ಲೂ ಕೂಡ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು, ಗುಣಮಟ್ಟ ಶಕ್ತಿ ಇರುವಂಥದ್ದು ಸ್ನೇಹಿತರೆ. ಇವಾಗ ಇದೆಲ್ಲ ಕೂಡ ಹಾಕಿದಾದ್ಮೇಲೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವಾಗ ಇದು ಎಣ್ಣೆ ಕಾಯಿಸಬೇಕಾಗುತ್ತೆ. ನೋಡಿ, ತುಂಬಾ ಸಣ್ಣ ಉರಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗನೆ ಇದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ತಾ ಇರಬೇಕು. ಎಣ್ಣೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕಾಯಿಸ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಎಣ್ಣೆ ಸ್ವಲ್ಪ ಸೈಡಿಗೆಲ್ಲ ಕಾಯ್ತಾ ಇರುವಂಥದ್ದು. ಈ ಥರ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡ್ವಿ ಅಂದರೆ ಮೆಂತ್ಯ ಕಾಳು ಮತ್ತು ಈರುಳ್ಳಿ ಸಪ್ಪೆ ಇದೆಲ್ಲ ಕೂಡ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಗುಣಮಟ್ಟ ಶಕ್ತಿ ಇಳಿಯುತ್ತೆ ಸ್ನೇಹಿತರೆ. ಅದೇ ನಮ್ಮ ಸ್ಕ್ಯಾಲ್ಪಿಗೆ, ನಮ್ಮ ಕೂದಲಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕ್ಯಾಲ್ಪು ಎಷ್ಟು ನಾಜೂಕಾಗಿದ್ದರೂ ಕೂಡ ಇದನ್ನು ನಮ್ಮ ಕೂದಲಿಗೆ ಸ್ಟ್ರಾಂಗ್ನೆಸ್ ಮಾಡುವಂಥ ಶಕ್ತಿ ಕೊಡುತ್ತೆ. ಹಾಗಾಗಿ ಒಂದು 2 ಸೆಕೆಂಡ್ ಇದನ್ನು ಈ ಥರ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ತಣ್ಣಗಾದ್ಮೇಲೆ ನೀವು ತಲೆಗೆ ಹಚ್ಕೋಬೇಕು. ರಾತ್ರಿ ಹೊತ್ತಿಗೆ ಇದನ್ನು ನೀವು ತಲೆ ಪೂರ್ತಿಯಾಗಿ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ನೀವು ಇದನ್ನು ವಾಶ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ, ಇಲ್ಲ ಹಾಗೆ ಬಿಟ್ಟರು ಕೂಡ ನಡೆಯುತ್ತೆ. ಇವಾಗ ನೋಡಿ, ಎಣ್ಣೆ ಕಾಯ್ದಿರುವಂಥದ್ದು, ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ನಾವು ಇದನ್ನು ಎಣ್ಣೆ ಸೋದಿಸ್ಕೊಂಡು ತೊಗೋಬೇಕು. ನನಗೆ ಎಷ್ಟು ಬೇಕಾಗುತ್ತಲ್ವ ಅಷ್ಟೇ ಅವಶ್ಯಕತೆ ಇದ್ದಷ್ಟು ನಾವು ಎಣ್ಣೆ ಕಾಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಈ ಥರ ನಾವು ಮಾಡಿಕೊಂಡು ಯೂಸ್ ಮಾಡಿದ್ರೆ ನಮಗೆ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ನೀವು ಇದನ್ನು ಎಣ್ಣೆ ಕಾಯಿಸಿ ಕೂಡ ಇಟ್ಕೋಬೋದು. ಸ್ವಲ್ಪ ಏನಾಗುತ್ತೆ ಅಂದರೆ ನಮ್ಮ ಕೂದಲು ವೇಗವಾಗಿ ಬೆಳೀಬೇಕಂತ ನಾವು ಆಸೆ ಪಡ್ತಾ ಇದ್ದರೆ
ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಅನ್ಬೋದು. ಹಾಗಾಗಿ ಈ ಥರನೇ ಮಾಡ್ಕೊಳ್ಳಿ ನೀವು ಕೂಡ. ಇವಾಗ ನೋಡಿ ಎಣ್ಣೆ ಪೂರ್ತಿಯಾಗಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಣ್ಣೆ ಹಾಕಿರೋವಂಥದ್ದು 4 ಸ್ಪೂನ್ ಆದರೆ ಆಲ್ರೆಡಿ ನಮಗೆ 2 ಸ್ಪೂನು 2.5 ಸ್ಪೂನಷ್ಟು ಎಣ್ಣೆ ಸಿಗುತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸ್ತಾ ಹೋದರೆ ಎಣ್ಣೆ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿ ಇವಾಗ ಎಣ್ಣೆ ಕಾದಿರೋಂಥ ಎಣ್ಣೆ ನೋಡಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೇಂಜ್ ಆಗಿರೋವಂಥದ್ದು. ಈ ಎಣ್ಣೆ ನಾವು ಇವಾಗ ನಮ್ಮ ತಲೆಯಲ್ಲಿ ಬುಡದಲ್ಲಿ ನಾವು ಇದನ್ನು ಮಸಾಜ್ ಮಾಡಬೇಕು. ಬುಡದಲ್ಲಿ ಮಸಾಜ್ ಮಾಡಿದ್ರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾದರೆ ನಾನು ಕೂಡ ಎಣ್ಣೆ ಮಸಾಜ್ ನನ್ನ ತಲೆಗೆ ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಬಿಳಿ ಕೂದಲು ಕೂಡ ಸಮಸ್ಯೆ ಬರದೇ ರೀತಿ ಕೂಡ ಕೇರ್ ಆಗುತ್ತೆ. ಇವಾಗ ಎಣ್ಣೆ ನೋಡಿ ನಾನು ತಲೆಗೆ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ನಾವು ಬಟ್ಟಿನ ಸಹಾಯದಿಂದ ಬುಡದಲ್ಲಿ ಈ ಥರ ಮಸಾಜ್ ಮಾಡ್ಕೊಂಡು ತಗೊಂಡು ಬೆಳಗ್ಗೆ ಹೊತ್ತಿಗೆ ನೀವು ಸ್ನಾನ ಮಾಡಿದ್ರೆ ಸಾಕು. ಶಾಂಪೂ ಕೂಡ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.